ಮೇಷರಾಶಿಯವರಿಗೆ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ಕೊಡ್ತಕ್ಕಂತಹ, ನಿಮ್ಮ ಪ್ರಮುಖವಾದ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥ ಅದ್ಭುತವಾದ ಮಂತ್ರ ಪರಿಹಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಿದ್ದೇನೆ. ಸೊ ಮೇಷರಾಶಿಯ ಪ್ರತಿಯೊಬ್ಬರಿಗೂ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆ ಇದ್ದರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ನೋಡಿ, ನೀವು ಮೇಷರಾಶಿಯವರಾಗಿದ್ದು ನಿಮಗೆ ಬಹಳ ಕೆಟ್ಟ ಕನಸುಗಳೇನಾದ್ರು ಬೀಳ್ತಾ ಇದ್ದರೆ, ಅಂದರೆ ಮಲ್ಕೊಂಡ್ರೆ ಯಾಕೋ ಗೊತ್ತಿಲ್ಲ ಕೂಡ ಸಿಕ್ಕಾಟ ಕೆಟ್ಟ ಕನಸು ಬೀಳ್ತಾ ಇರ್ತದೆ. ನಾನೇನೋ ಜಾಗ ಸರಿ ಇಲ್ಲ ಅಂದ್ಕೊಂಡೆ, ಬೇರೆ ಚೇಂಜ್ ಮಾಡಿದೆ, ಮತ್ತೊಂದೇನೋ ಮಾಡಿದೆ, ಬೇರೆ ಕಡೆ ಹೋಗಿ ಮಲ್ಕೊಂಡೆ, ಏನೇನೋ ಮಾಡಿದೆ, ಏನು ಮಾಡಿದ್ರು ನನಗೆ ಮಲ್ಕೊಂಡಾಗ ಕೆಟ್ಟ ಕನಸು ತುಂಬ ಬೀಳ್ತಾ ಇದೆ, ಬೆಚ್ಚಿ ಬೀಳುವಂಗೆ ಆಗ್ತಾ ಇದೆ. ಆ ಕೆಟ್ಟ ಕನಸು ದುಸ್ವಪ್ನಗಳು ಅಂತ ಹೇಳ್ತೀವಿ. ಅದು ಯಾವ ರೀತಿ ಅದನ್ನು ತಡೆಗಟ್ಟೋದು ಅಂತ ಗೊತ್ತಾಗ್ತಾ ಇಲ್ಲ ಮೇಷರಾಶಿ ಅನ್ನೋಗಿದ್ರೆ. ಎರಡನೇದಾಗಿ, ಒಂದು ಸಲ ಹಿಂದಿನ ದಿವಸ ರಾತ್ರಿ ಏನಾದ್ರು ಸರಿಯಾಗಿ ನಿದ್ರೆ ಆಗಿಲ್ಲ, ಕೆಟ್ಟ ಕನಸು ಬಿತ್ತು ಅಂತಂದಾಗ ಮರುದಿನ ನಮ್ಮ ಇಡೀ ದಿನ ಹಾಳಾಗ್ಬಿಡುತ್ತೆ. ನಮಗೆ ಧೈರ್ಯ ಸಾಕಾಗೋದಿಲ್ಲ, ಮಾನಸಿಕವಾಗಿ ಒಂದು ಸ್ಥಿರತೆ ಅನ್ನುವಂಥದ್ದು ಖಂಡಿತವಾಗಿ ಇರೋದಿಲ್ಲ. ಅದರಿಂದ ಏನಾಗ್ಬಿಡುತ್ತೆ, ನೆಗೆಟಿವಿಟಿ ಜಾಸ್ತಿ. ಇದು ಸಮಸ್ಯೆ ಆಗುತ್ತೇನೋ, ಇದು ಸಮಸ್ಯೆ, ನಮ್ಗೆ ಮೊದಲೇ ಕೆಟ್ಟ ಕನಸು ಬಿತ್ತು, ಏನಾಗ್ಬಿಡುತ್ತೋ ಆ ಭಯ ತುಂಬ ಜಾಸ್ತಿ ಇದ್ದೇ ಇರುತ್ತೆ. ಹಾಗೂ ಬಹಳ ಮುಖ್ಯವಾಗಿ ನೆಗೆಟಿವಿಟಿನೇ ನಿಮಗೆ, ಅಂದರೆ ಏನು ಮಾಡಿದ್ರೆ ಪರಿಹಾರ ಮಾಡಬೇಕು ಅನ್ನುವಂಥದ್ದು ದೊಡ್ಡ ಚಿಂತೆ ಆಗಿಬಿಡುತ್ತೆ. ಸೊ ಮೇಷರಾಶಿಯವರ ಈ ತರಹದ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಒಂದು ಅದ್ಭುತವಾದಂಥ ಶಕ್ತಿ, ಇಂಟ್ಯೂಷನ್ ಅಂತಿರಲ್ಲ ಹೇಳ್ತಾರೆ, ಅಂದರೆ ಮುಂದೇನಾಗಬಹುದು ಅನ್ನೋದು ತಿಳ್ಕೊಳ್ಳುವಂಥದ್ದು ಇರಬಹುದು, ಅಥವಾ ಏನು ಸಮಸ್ಯೆ ಅನ್ನೋದು ನಿಮಗೆ ಗೊತ್ತಾಗೋ ರೀತಿಯಲ್ಲಿ ಒಂದು ಶಕ್ತಿ ನಿಮಗೆ ಬೇಕು ಅಂತಾದರೆ ಅದಕ್ಕೊಂದು ಅದ್ಭುತವಾದಂತಹ ಪರಿಹಾರವೇ ಶ್ರೀ ಸ್ವಪ್ನೇಶ್ವರಿ ಮಂತ್ರ ಅಂತ. ಈ ಒಂದು ಅದ್ಭುತವಾದಂಥ ಮಂತ್ರ ಪರಿಹಾರವನ್ನು ಈ ವಿಡಿಯೋದಲ್ಲಿ ಎಂಡಲ್ಲಿ ಹೇಳ್ತೇನೆ ನಾನು. ಅದನ್ನು ನೀವು ಯಾವ ರೀತಿಯಲ್ಲಿ ಬಳಸ್ಕೊಳ್ಬಹುದು ಅಂಥೇಳಿ. ನೀವು ಏನಾದರೂ ಈ ಒಂದು ಅದ್ಭುತವಾದ ಮಂತ್ರ, ಸ್ವಪ್ನೇಶ್ವರಿ ಮಂತ್ರ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮಗೆ, ಅಂದರೆ ಮೇಷರಾಶಿಯವರಿಗೆ ಬಹಳ ಅದ್ಭುತವಾದಂತಹ ಕೆಲವಿಷ್ಟು ಪರಿಹಾರಗಳಾಗತ್ತೆ. ಅದರಲ್ಲಿ ಮೊಟ್ಟ ಮೊದಲನೇದು ದುಸ್ವಪ್ನ ನಿವಾರಣೆ, ಅಂದರೆ ಕೆಟ್ಟ ಕನಸುಗಳು ಬೀಳೋದೇ ಇಲ್ಲ. ಯಾವ ಮೇಷರಾಶಿಯವರು ಸ್ವಪ್ನೇಶ್ವರಿ ದೇವಿ ಆರಾಧನೆ ಮಾಡ್ತಾರೋ ಅವರಿಗೆ ದುಸ್ವಪ್ನಗಳು ಬೀಳೋದಿಲ್ಲ, ಕೆಟ್ಟ ಕನಸುಗಳು ಬೀಳೋದಿಲ್ಲ, ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗ್ತದೆ, ನಿದ್ರೆಯ ಗುಣಮಟ್ಟ ಹೆಚ್ಚಾಗುತ್ತೆ. ಒಳ್ಳೆ ನಿದ್ರೆ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಾಗ ನಿಮಗೇನಾಗುತ್ತೆ, ಒಳ್ಳೆ ಫ್ರೆಶ್ ಅಪ್ ಆಗಿರ್ತೀರ, ಎಲ್ಲ ಕೆಲಸ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀರಾ. ಯಾವ ನಿದ್ರೆ ಎಡವಟ್ಟಾಗುತ್ತೋ ಎಲ್ಲ ಎಡವಟ್ಟಾಗುತ್ತೆ. ಸೊ ಸ್ವಪ್ನೇಶ್ವರಿ ಮಂತ್ರದಿಂದ ನಿಮಗೆ ಒತ್ತಡಗಳು ಕಡಿಮೆ ಆಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ, ಮಾನಸಿಕ ಒತ್ತಡಗಳು ಕಡಿಮೆ ಆಗುತ್ತೆ, ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ವೃದ್ಧಿ ಆಗುತ್ತೆ. ಜೊತೆಗೆ ನಿಮ್ಮ ಕೋಪ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ. ಸಿಟ್ಟು, ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿಯ ಕುಜ, ಅದರಿಂದ ಸಿಟ್ಟು ಜಾಸ್ತಿ. ಸೊ ಅದರಿಂದ ಏನಾಗ್ಬಿಡುತ್ತೆ, ನಿಮಗೆ ಕೋಪ ಜಾಸ್ತಿ ಬರುತ್ತೆ. ಆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ನಿದ್ರೆ ಇಲ್ಲ, ನಾನು ಮಾತಾಡ್ಸ್ಬೇಡ, ನಂಗೆ ಸಿಟ್ಟು ಬರ್ತಾ ಇದೆ ಅಂತ ಬೈತಿರಲ್ಲ ನೀವು, ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲ, ನಂಗೆ ತುಂಬ ಟೆನ್ಷನ್ ಆಗಿ ಇದು ಮಾಡಬೇಡ ಅಂತೇಳಿ. ಸೊ ಈ ಥರದ ವಿಚಾರಗಳು, ತುಂಬ ಸಿಟ್ಟನ್ನು ಕಡಿಮೆ ಮಾಡ್ತಕ್ಕಂಥದ್ದಕ್ಕೆ ಸ್ವಪ್ನೇಶ್ವರಿ ಮಂತ್ರ ನಿಮಗೆ ತುಂಬ ಒಳ್ಳೆಯ ಅದ್ಭುತ ಪರಿಹಾರ ಕೊಡುತ್ತೆ. ಬಹಳ ಮುಖ್ಯವಾಗಿ ಏನು ಗೊತ್ತಾ, ಯಾವ ಮೇಷರಾಶಿಯವರು ಸ್ವಪ್ನೇಶ್ವರಿ ಆರಾಧನೆ ಮಾಡಿ ಆ ಪ್ರಸಾದ ಧಾರಣೆ ಮಾಡ್ಕೊಳ್ತಾರೋ ಅವರಿಗೆ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ. ಅಂದರೆ ಒಂದು ಪ್ರೇರಣೆ ಥರ, ಅಂತಃ ಪ್ರೇರಣೆ ಥರ ಒಂದು ಅದ್ಭುತವಾದ ಶಕ್ತಿ ಬರ್ತದೆ. ಏನಂದ್ರೆ ಗೊತ್ತಾ, ಭವಿಷ್ಯದ ಸೂಚನೆಗಳು ಕನಸಿನಲ್ಲಿ ಬಂದ್ಬಿಡುತ್ತೆ ಅಂತ. ಮುಂದೇನಾಗಬಹುದು, ನಾಳೆ ಏನಾಗಬಹುದು, ನಾಳೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಏನೇನಾಗಬಹುದು, ಇದೆಲ್ಲ ಕನಸಿನಲ್ಲಿ ಬಂದ್ಬಿಡುತ್ತೆ. ಅಷ್ಟೇ ಅಲ್ಲ, ಸ್ವಪ್ನೇಶ್ವರಿ ಹೋಮವನ್ನು ಅಥವಾ ಸ್ವಪ್ನೇಶ್ವರಿ ಪ್ರಸಾದವನ್ನು ಧಾರಣೆ ಮಾಡೋದು, ಆ ವಿಶೇಷವಾದ ಪ್ರಸಾದ ಧಾರಣೆ ಒಂದು ವಿಶೇಷ ವಿಧಾನ ಇದೆ. ಅದರಲ್ಲಿ ಮಾಡಿಕೊಂಡ್ರೆ ಯಾರಾದರೂ ಮಾಟ ಮಂತ್ರ ಕೃತ್ರಿಮಾದಿಗಳು ಮಾಡಿದ್ರೂ ಕೂಡ ಅದು ನಿಮಗೆ ಗೋಚರ ಆಗಿಬಿಡುತ್ತೆ. ಅದು ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಸಹ ಬಹಳಷ್ಟು ಕೇಸಸ್ಗಳಲ್ಲಿ ಯಾರು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಬಿಟ್ಟಿದೆ ಅವರಿಗೆ, ಎಲ್ಲಿ ಮಾಡಿದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಅಷ್ಟು ಅದ್ಭುತವಾದ ಶಕ್ತಿ ಸ್ವಪ್ನೇಶ್ವರಿ ದೇವಿಯಲ್ಲಿದೆ. ಅದನ್ನು ಆರಾಧನೆ ಮಾಡ್ಕೊಂಡು ನೀವು ಪಡೆದುಕೊಳ್ಬೇಕಷ್ಟೆ. ಆ ಸ್ವಪ್ನೇಶ್ವರಿಯ ಒಂದು ಆರಾಧನೆಯಿಂದ ನಿಮಗೆ ಮುಂದಿನ ಭವಿಷ್ಯದ ಸೂಚನೆಗಳಿರಬಹುದು, ನಿಮ್ಮ ಶತ್ರುಗಳು ಯಾರು ಅಂತ ತಿಳ್ಕೊಳ್ತಕ್ಕಂಥದ್ದು ಇರಬಹುದು, ಇದೆಲ್ಲ ಬಹಳ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಳ್ಳೆಯ ಅನುಭವ ಆಗುತ್ತೆ ಇದರಿಂದ. ಓಹೋ, ಯಾರ ಜೊತೆಗೆ ನಾನು ಮುಂದೆ ಏನಾಗಬಹುದು, ನಾನೇನು ಮಾಡಬೇಕು
ನಾನೇನು ಮಾಡಬಾರ್ದು, ಯಾರು ನಿಜವಾದ ಸ್ನೇಹಿತರು, ಯಾರು ನಿಜವಾದ ಶತ್ರುಗಳು ಎಲ್ಲ ಗೊತ್ತಾಗ್ಬಿಡುತ್ತೆ. ನಕಾರಾತ್ಮಕ ಶಕ್ತಿಗಳು ಅಂದರೆ ಈಗ ದೃಷ್ಟಿ ದೋಷ ಇರಬಹುದು, ತುಂಬ ಕೆಟ್ಟದೇನೋ ಒಂದಿಷ್ಟು ಅನುಭವಗಳಾಗುತ್ತಲ್ಲ, ಹೇಳ್ತಾರಲ್ಲ, ಅಯ್ಯೋ ಅದೇನೋ ಒಂದು ಕೆಟ್ಟದ ಅನುಭವ ಆಯಿತು, ಏನಾಗುತ್ತೋ ಏನೋ ಅಂತ ಸೂಚನೆಗಳು ಸಿಗುತ್ತಲ್ಲ, ಸೊ ಅದೆಲ್ಲ ಕಡಿಮೆ ಆಗುತ್ತೆ. ಪಾಸಿಟಿವ್ ಎನರ್ಜಿ ತುಂಬ ಒಂದು ನಮಗೆ ಶರೀರದಲ್ಲಿ ಇನ್ನೂ ಸೂಕ್ಷ್ಮ ಶರೀರ ಅಂತ ಇರುತ್ತೆ, ಅದೆಲ್ಲ ಶುದ್ಧೀಕರಣಗೊಳಿಸ್ತದೆ ಸ್ವಪ್ನೇಶ್ವರಿ. ಇದಕ್ಕೆ ಅದ್ಭುತವಾಗಿ ಮೇಷರಾಶಿಯವರಿಗೆ ಸಿಂಪಲ್ ಆಗಿ ಲಿಸ್ಟ್ ಪರಿಹಾರ, ವಿಶೇಷ ಪರಿಹಾರ ಎರಡೂ ಸಹ ಹೇಳ್ತೇನೆ. ಒಂದು ಧ್ಯಾನ ಇಟ್ಟು ಅಂದರೆ ಆಸಕ್ತಿ ಇಟ್ಟು ಕೇಳಿ ಅದನ್ನು ಅಳವಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೆಟ್ಟ ಕನಸುಗಳು ಬೀಳಬಾರದು ಅಥವಾ ತಕ್ಷಣಕ್ಕೆ ಪರಿಹಾರ ಸಿಗಬೇಕು ಅಂದರೆ ಸಿಂಪಲ್ ಪರಿಹಾರ ನಾನು ಹೇಳ್ತಕ್ಕಂಥದ್ದು ಒಂದಿದೆ, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಅದು ಕೆಲಸ ಮಾಡುತ್ತದು. ನಿಮಗೆ ರಾತ್ರಿ ಮಲ್ಕೊಂಡಾಗ ಕೆಟ್ಟ ಕನಸು ಬಿತ್ತು, ರಪ್ ಅಂತ ಎಚ್ಚರ ಆಯಿತು ಅಂತ ಅಂದ್ಕೊಳ್ಳಿ. ಭಾಳ ಸಿಂಪಲ್ಲಾಗಿ ನೀವು ಮಾಡಬೇಕಾಗಿರೋದು, ನೀವು ಯಾವ ಕಡೆ ಕಾಲು ಹಾಕ್ಕೊಂಡು ಮಲ್ಕೊಂಡಿದ್ರಲ್ಲ ಆ ಕಡೆ ತಲೆ ಹಾಕ್ಕೊಂಡು ಮಲ್ಕೊಳ್ಳಿ, ಯಾವ ಕಡೆ ತಲೆ ಹಾಕ್ಕೊಂಡು ಮಲ್ಕೊಂಡಿದ್ರಲ್ಲ ಆ ಕಡೆ ಕಾಲು ಹಾಕ್ಕೊಂಡು ಮಲ್ಕೊಳ್ಳಿ. ಉಲ್ಟಾ ನೀವು ಏನು ಮಲ್ಕೊಂಡಿದ್ರೋ, ಈಗ ಪೂರ್ವಕ್ಕೆ ತಲೆ ಹಾಕಿ ಪಶ್ಚಿಮಕ್ಕೆ ಕಾಲು ಹಾಕೊಂಡು ಮಲ್ಕೊಂಡಿದ್ರಿ, ರಪ್ ಅಂತ ಎಚ್ಚರಾದಿ ಭಯಕ್ಕೆ ಆಗ್ತಾ ಇದೆಯಾ, ಪಶ್ಚಿಮಕ್ಕೆ ತಲೆ ಹಾಕ್ಕೊಂಡು ಪೂರ್ವಕ್ಕೆ ಕಾಲು ಹಾಕೊಂಡು ಮಲ್ಕೊಂಬಿಟ್ರೆ ಆಗೋಯ್ತು. ಜಸ್ಟ್ ಸಿಂಪಲ್ ವರ್ಷ ಮಲ್ಕೊಂಬಿಟ್ರೆ ಆಗೋಯ್ತು. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ನೀವು ಟ್ರೈ ಮಾಡಿ ನೋಡಿ. ಯಾವಾಗ ಕೆಟ್ಟ ಕನಸು ಬಿದ್ದು ಬೆಚ್ಚ ಬಿದ್ದಿದ್ದಾಗಾದರೂ ಇದೊಂದು ಸಿಂಪಲ್ಲಾಗಿ ಟ್ರೈ ಮಾಡಿ. ಮೊದಲನೇದು. ಎರಡನೇ ಸಿಂಪಲ್ ಪರಿಹಾರ, ಯಾವಾಗಲೂ ಸಹ ಮನೆ ಒಳಗಡೆ ನೀವೇನು ಬೆಳಗ್ಗೆ ಕೆಲಸಕ್ಕೋ ಬಿಸ್ನೆಸ್ಗೋ ಏನಕ್ಕೆ ಒಳಗೆ ಹೋಗ್ತೀರಾ, ಸಂಜೆ ರಾತ್ರಿ ಮನೆ ಒಳಗೆ ಬರ್ತೀರಾ. ಸಂಜೆ ರಾತ್ರಿ ಮನೆ ಒಳಗೆ ಬಂದಾಗ ಸೀದಾ ಮನೆ ಒಳಗೆ ಬಂದುಬಿಡಬಾರ್ದು, ಕೈಕಾಲು ತೊಳ್ಕೊಂಡು ಮನೆ ಒಳಗೆ ಬರಬೇಕು. ಯಾರಿಗೆ ಮನೆ ಒಳಗಡೆ ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಬರುವ ಅವಕಾಶ ಇಲ್ಲ ಅಂಥವ್ರು ಸೀದಾ ಮನೆ ಒಳಗಡೆ ಬಂದಮೇಲೆ ಸೀದಾ ಫಸ್ಟ್ ಬಾತ್ರೂಮ್ಗೆ ಹೋಗ್ಬಿಟ್ಟು ಕೈಕಾಲು ತೊಳ್ಕೊಂಡು ಅಲ್ಲಿ ಒಂದು ನಾಟಿ ಹಸುವಿನ ಗಂಜಲ ಇಟ್ಕೋಬೇಕು ಒಂದು ಸ್ವಲ್ಪ, ಆಯಿತಾ. ಅದೀಗ ನಿಮಗೆ ಯಾವತ್ತಿಗೂ ಹಾಳಾಗದೇ ಇರತಕ್ಕಂಥ ನಾಟಿ ಹಸುವಿನ ಗಂಜಲ ಸಿಗುತ್ತೆ, ಅರ್ಕ ಅಂತ ಹೇಳ್ತಾರೆ, ಗೋಮೂತ್ರ ಅರ್ಕ ಅಂತ. ಅದನ್ನು ಒಂದು ಬಕೆಟ್ ನೀರಿಗೆ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಆ ಬಕೆಟ್ ನೀರಿನಲ್ಲೇ ಕೈಕಾಲು ಮುಖ ತೊಳ್ಕೊಂಡು ತಲೆಗೆ ಒಂದು ಸ್ವಲ್ಪ ಸಿಂಪಡಿಸ್ಕೊಳ್ತಕ್ಕಂಥದ್ದು ಅತ್ಯುತ್ತಮ. ಅದರ ನಂತರನೇ ಮುಂದೆ ಏನಿದ್ರು ಸಹ ಮಾಡ್ತಕ್ಕಂಥದ್ದು. ಹಾಗೂ ಮೂರನೇದಾಗಿ ಈ ಕೆಟ್ಟ ಕನಸುಗಳು ಬೀಳ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ಆರಾಧನೆ ಮಾಡ್ಕೊಳ್ತಕ್ಕಂಥ ಸ್ವಪ್ನೇಶ್ವರಿ ಮಂತ್ರವನ್ನು ನಾನು ಇವಾಗ ಹೇಳ್ತೇನೆ ನಿಮಗೆ, ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಈ ಮಂತ್ರವನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕೈಕಾಲು ಮುಖ ತೊಳ್ಕೊಂಡು ಬಂದು ನೀವು ಹಾಸಿಗೆಯಲ್ಲಿ ಕೂತ್ಕೊಂಡರು ಒಂದು ಕೂತ್ಕೊಂಡು ಶ್ರದ್ಧೆಯಿಂದ ಕೇಳಬೇಕು ಅದನ್ನು. ಆ ಮಂತ್ರವನ್ನು ಮಿನಿಮಮ್ ಒಂದು 54 ಬಾರಿಯೋ 28 ಬಾರಿಯೋ 108 ಬಾರಿಗೆ ಆದರೆ ಸಾಧ್ಯ ಆದರೆ ಅದನ್ನು ಕೇಳಿಸ್ಕೊಳ್ತಕ್ಕಂಥ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮ್ಮಲ್ಲಿ ಅಂದರೆ ನಿಮ್ಮಲ್ಲಿ ಸೇರ್ಕೊಳ್ತದೆ. ಅದ್ಭುತವಾಗಿ ಅಮ್ಮನವರ ಶಕ್ತಿ ನಿಮ್ಮ ಸುತ್ತಲೂ ಒಂದು ಆರಾ ತುಂಬ ಚೆನ್ನಾಗಿ ಜನರೇಟ್ ಮಾಡ್ತದೆ. ಇದಕ್ಕೂ ಪವರ್ಫುಲ್ ಆಗಿರ್ತಕ್ಕಂಥ ಸ್ವಪ್ನೇಶ್ವರಿ ಆರಾಧನೆ ಬೇಕು ಅಂತಂದರೆ ನಾವೇ ಮಾಡ್ತಾ ಇರ್ತಕ್ಕಂಥ ಸ್ವಪ್ನೇಶ್ವರಿ ಹೋಮ. ಏಪ್ರಿಲ್ 17ನೇ ತಾರೀಕು ಅಮಾವಾಸ್ಯೆ ಶುಕ್ರವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಮಹಾ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಸ್ವಪ್ನೇಶ್ವರಿ ಮಂತ್ರ ನಾನೀಗ ಮುಂದೆ ಹೇಳಲಿದ್ದೇನೆ. ಇದೇ ಮಂತ್ರದಿಂದ ಹೋಮವನ್ನು ಮಾಡ್ತೇವೆ, ಅದು ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳಿಂದ. ಅಮಾವಾಸ್ಯೆ ಪರ್ವದಿನ ಶುಕ್ರವಾರ, ಅಮ್ಮನವರ ವಾರ, ಅಮಾವಾಸ್ಯೆ ಪವರ್ಫುಲ್ಲಾಗಿ ಎರಡರ ಕಾಂಬಿನೇಷನ್ ತುಂಬ ಅದ್ಭುತವಾಗಿದೆ. ಶುಕ್ರವಾರ ಅಮಾವಾಸ್ಯೆ ಬಂದಿರತಕ್ಕಂಥದ್ದು, ಹಾಗೂ ವಿಶೇಷವಾಗಿ ದೇವಿಯ ಆರಾಧನೆ, ಅದು ಸ್ವಪ್ನೇಶ್ವರಿ ಆರಾಧನೆ ಮಾಡಿ ವಿಶೇಷವಾಗಿರತಕ್ಕಂತಹ ಒಂದು ಕೃಷ್ಣಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಕೃಷ್ಣಕೀಲಕ ರತ್ನ ಇದೆಯಲ್ಲ, ಭಾಳ ಪವರ್ಫುಲ್ ಆಗಿರತಕ್ಕಂಥ ರತ್ನ ಇದು. ಇದು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿಬಿಟ್ರೆ ಒನ್ಸ್ ನಿಮಗೆ ಯಾವುದೇ ರೀತಿಯಲ್ಲಿ ಒಮ್ಮೆ ನಿಮ್ಮ ಶರೀರಕ್ಕೆ ಇದು ಅನುಗುಣವಾಗಿ ಇದಾಗ್ಬಿಟ್ರೆ ಮತ್ತೆ ಪುನಃ ಅದು ಯಾವುದೇ ನೆಗೆಟಿವ್ ಎನರ್ಜಿ ನಿಮ್ಮ ಇದಕ್ಕೆ ಬರ್ದಿರಂಗೆ ನೋಡ್ಕೊಳ್ಳುತ್ತೆ, ಅಷ್ಟು ಶಕ್ತಿಯುತವಾಗಿರತಕ್ಕಂಥದ್ದು. ಈ ಒಂದು ಕೃಷ್ಣಕೀಲಕ ರತ್ನವನ್ನು ಅಮಾವಾಸ್ಯೆ ಶುಕ್ರವಾರದ ದಿವಸ ಸ್ವಪ್ನೇಶ್ವರಿ ಹೋಮ, ಮಹಾ ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಮಾಡಿದಾಗ, ಇನ್ನು ಹಲವಾರು ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಇರಬಹುದು, ಏನು ಕಾಳಿಕಾ ದುರ್ಗಾ ಪರಮೇಶ್ವರಿದೊಂದು ವಿಶೇಷವಾದ ಹೋಮ ಮಾಡ್ತಾ ಇದ್ದೇವೆ, ಇನ್ನೂ ಹಲವಾರು ಹೋಮಗಳಿದೆ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಎಲ್ಲ ಇದೆ. ಬಟ್ ವಿಶೇಷವಾಗಿ ನಾನು ಹೇಳುವಂಥದ್ದು ಸ್ವಪ್ನೇಶ್ವರಿ ಹೋಮದಲ್ಲಿ ಶುಕ್ರವಾರ ಅಮಾವಾಸ್ಯೆ ದಿವಸ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದಾಗಿರ್ತದೆ. ಸೊ ಈ ಒಂದು ಕೃಷ್ಣಕೀಲಕ ರತ್ನವನ್ನು ನೀವು ನಿಮ್ಮ ತಲೆ ದಿಂಬು ಕೆಳಗಡೆ ಹಿಂಗೆ ನಿಲ್ಸ್ಕೊಂಡಂತೂ ಇಡಕ್ಕಾಗಲ್ಲ, ಚುಚ್ಕೊಂಡ್ಬಿಡ್ತದೆ, ಹಿಂಗೆ ಮಲಗಿಸ್ಕೊಂಡು ಇಡಬೇಕಷ್ಟೇ. ಸೊ ಇದು ನಿಮ್ಮ ತಲೆ ದಿಂಬು ಕೆಳಗಡೆ ಇದನ್ನು ಇಟ್ಕೊಂಡು ಮಲ್ಕೊಂಬಿಟ್ರೆ ಸಾಕು. ನಿಮ್ಮ ಇಡೀ ಬಾಡಿ ಆರಾ ಕ್ಲೆನ್ಸಿಂಗ್ ಅಂತಾರೆ ಅದನ್ನ,
ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಹಾಗೂ ಯಾವುದೇ ಕೆಟ್ಟ ಕನಸುಗಳು ನಿಮಗೆ ಬೀಳೋದು. ಯಾಕೆಂದರೆ ಸ್ವಪ್ನೇಶ್ವರಿ ಮಂತ್ರದಲ್ಲಿ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನ ಆಗಿರುತ್ತೆ. ಇದನ್ನು ನಿಮಗೆ ರಾತ್ರಿ ಕೆಟ್ಟ ಕೆಟ್ಟ ಕನಸುಗಳು ಬಿದ್ದು ಬೆಚ್ಚಿ ಬೀಳತಕ್ಕಂಥದ್ದನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇರಬಹುದು. ಅಷ್ಟೇ ಅಲ್ಲದೆ ನಾನು ಆಗಲೇ ನಿಮಗೆ ಈಗ ವಿಡಿಯೋದಲ್ಲಿ ತಿಳಿಸಿದಂತೆ ಸ್ವಪ್ನೇಶ್ವರಿ ಅನುಗ್ರಹ ನಿಮ್ಮೊಟ್ಟಿಗೆ ಯಾವಾಗಲೂ ಇರುವಂತೆ ನೋಡಿಕೊಳ್ಳುವ ಅದ್ಭುತವಾದ ಶಕ್ತಿ ಇದು. ಒಂದು ರೂಲ್ ನೀವು ನೆನಪಿಟ್ಕೊಳ್ಬೇಕು, ಒಬ್ಬರದು ಇನ್ನೊಬ್ಬರು ಎಕ್ಸ್ಚೇಂಜ್ ಮಾಡ್ಕೊಳ್ಬಾರ್ದು. ಒಂದು ರಾತ್ರಿ ನೀವು ಈಗ ಸಂಕಲ್ಪ ಸೇವೆ ಕೊಟ್ಟು ನಿಮ್ಮ ಹೆಸರಿಗೆ ಕೊಟ್ಟು ಇದನ್ನು ನಾನು ನಿಮಗೆ ಕಳಿಸ್ಕೊಡ್ತೇನೆ. ಯಾಕಂದರೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮ ಲೈವ್ ನೋಡ್ತಾರೆ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಕೃಷ್ಣ ಕೀಲಕ ರತ್ನವನ್ನು ಕಳಿಸ್ಕೊಡ್ತೇನೆ ನಿಮಗೆ. ಇದನ್ನು ನಿಮಗೆ ಸಿಕ್ಕಿದ ನಂತರ ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ತಲೆದಿಂಬು ಕೆಳಗಡೆ ಇದನ್ನ ಇಟ್ಕೊಂಡು ನೀವು ಮಲ್ಕೊತೀರಾ ಅಂತ ಆದರೆ ಒಂದು ರಾತ್ರಿ ನೀವು ಮಲಗಿದ್ರು ಸಾಕು. ನೆಕ್ಸ್ಟ್ ಡೇಯಿಂದ ನೀವು ಇದನ್ನು ಇನ್ನೊಬ್ರಿಗೆ ಕೊಡುವಂಗಿಲ್ಲ. ಇದನ್ನ ಇಟ್ಕೊಂಡು ನಾನು ಮಲಗಿದ್ದೆ, ನಂಗೆ ಒಳ್ಳೆ ನಿದ್ದೆ ಬಂತು, ಎಲ್ಲ ಚೆನ್ನಾಗಾಯಿತು, ಅಥವಾ ಕನಸಲ್ಲೆಲ್ಲ ಚೆನ್ನಾಗಿದಾಯಿತು, ಹಂಗೆ ಹಿಂಗಾಯಿತು ಅಂತ ಹೇಳ್ಬಿಟ್ಟು ಹೆಂಡತಿ ಗಂಡಂಗೆ ಕೊಟ್ಲು, ಗಂಡ ಹೆಂಡತಿಗೆ ಕೊಟ್ಟ, ಇಬ್ಬರು ಸೇರಿ ಮಕ್ಕಳಿಗೆ ಕೊಟ್ಟರು, ಅಥವಾ ಅಕ್ಕಂಗೆ ಕೊಟ್ಟರು, ಅಣ್ಣಂಗೆ ಕೊಟ್ಟರು, ತಂಗಿಗೆ ಕೊಟ್ಟರು, ಅಕ್ಕಂಗೆ ಕೊಟ್ಟರು, ಇಲ್ಲ, ಒಬ್ಬರದು ಇನ್ನೊಬ್ರಿಗೆ ಕೊಡೋಂಗಿಲ್ಲ. ನಿಮ್ಮ ಆರ, ನಿಮ್ಮ ಸೂಕ್ಷ್ಮ ಶರೀರ, ಅದಕ್ಕೆ ಇದು ನಿಮಗೆ ಅಡ್ಜಸ್ಟ್ ಆಯ್ತು ಅಂದ್ರೆ ನಿಮಗೆ ಒಂದು ಸಲ ನೀವು ನಿಮ್ಮ ತಲೆ ಕೆಳಗಡೆ ದಿಂಬಿಟ್ಕೊಂಡು ಮಲ್ಕೊಂಬಿಟ್ಟು ನೀವೇ ಮಾಡ್ಕೋಬೇಕು. ಸೊ ನೀವೇ ಇಟ್ಕೋಬೇಕು, ಅದನ್ನು ಇನ್ನೊಬ್ಬರಿಗೆ ಕೊಡುವಂತಿಲ್ಲ. ಆವಾಗ ದುಸ್ವಪ್ನಗಳು ಹೆಚ್ಚಾಗ್ಬಿಡುತ್ತೆ, ಬೇರೆ ರೀತಿ ಆಗುತ್ತೆ. ಸೊ ಅದರಿಂದ ನೀವು ಇದನ್ನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿರಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ಹೆಸರು ವಿಳಾಸ ಅಷ್ಟೇ ಗೊತ್ತಿದ್ರು ಪರವಾಗಿಲ್ಲ, ವಾಟ್ಸಪ್ ಮಾಡ್ಕೊಳ್ಬಹುದು. ಶುಕ್ರವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಇಡೀ ಹೋಮ, ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡಬಹುದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಹಾಗೂ ಈ ಕೃಷ್ಣ ಕೀಲಕ ರತ್ನ ನಿಮಗೆ ಕಳಿಸ್ಕೊಡ್ತೇನೆ. ನಿಮ್ಮ ಕೈಯಲ್ಲಿ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸುವಂಥದ್ದು ಸೋಮವಾರ ಕಳಿಸುವಂಥ ಪ್ರಯತ್ನ ಮಾಡ್ತೇವೆ. ಸೊ ಯಾಕಂದರೆ ಶುಕ್ರವಾರ ಆದಮೇಲೆ ಶನಿವಾರ ಭಾನುವಾರ ರಜೆ ಇರ್ತದೆ. ಸೊ ಸೋಮವಾರ ಕಳಿಸ್ಕೊಟ್ರೆ ನಮಗೆ ಅನುಕೂಲ ಅನ್ನೋ ರೀತಿಯಲ್ಲಿ, ಸಾಧ್ಯವಾದರೆ ಮುಂಚೆ, ಇಲ್ಲ ಅಂದರೆ ಸೋಮವಾರ ಅಂತೂ ಕಳಿಸ್ಕೊಟ್ಬಿಡ್ತೇವೆ. ಸೊ ಇದನ್ನು ನಿಮ್ಮ ಕೈ ಸೇರಿದ ನಂತರ ಇದು ನೀವು ನಿಮ್ಮ ತಲೆ ದಿಂಬು ಕೆಳಗಡೆ ಇಟ್ಕೊಂಡು ನಿದ್ರೆ ಮಾಡ್ತಕ್ಕಂಥದ್ದು ಪ್ರತಿ ದಿವಸ. ಇದನ್ನು ನೀವು ರೂಢಿ ಮಾಡಿಟ್ಕೊಂಬಿಡಿ ಇದನ್ನು ನೀವೇ. ಇಲ್ಲ ನಿಮ್ಗೆ ಇನ್ನೊಬ್ರಿಗೂ ಬೇಕು, ಮತ್ತೊಬ್ರಿಗೂ ಬೇಕು ಅಂದರೆ ಯಾರ್ಯಾರಿಗೆ ಬೇಕು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಒಬ್ರದ್ದು ಇನ್ನೊಬ್ರಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಂಗಿಲ್ಲ, ಒಬ್ರಿಗೆ ಇನ್ನೊಬ್ರಿಗೆ ಕೊಡೋಂಗಿಲ್ಲ. ನಿಮ್ಮದು ನೀವೇ ಇಟ್ಕೊಳ್ಬೇಕು ಇದನ್ನು. ಇದು ನಿಮಗೆ ರಕ್ಷಾ ಕವಚವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಲಿದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ವಾಟ್ಸಪ್ ಮಾಡಿಕೊಂಡು ವಿವರವನ್ನು ಪಡ್ಕೊಳ್ಳಿ, ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಕೊಳ್ಳಿ. ಅಷ್ಟೇ ಅಲ್ಲ, ಈಗ ನಾನೀಗ ಆ ಮಂತ್ರವನ್ನು ಹೇಳ್ತೇನೆ, ನೀವು ಪ್ರತಿದಿನ ಆ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಸಾಕು, ನಿಮಗೆ ಅದ್ಭುತವಾಗಿ ಸ್ವಪ್ನೇಶ್ವರಿ ಅನುಗ್ರಹ ನಿಮಗೆ ಖಂಡಿತವಾಗಿ ಸಿಗ್ತದೆ. ಬನ್ನಿ ಮಂತ್ರವನ್ನು ಶುರು ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನೆನಪಿಟ್ಟುಕೊಂಡು ಪ್ರತಿಯೊಬ್ಬ ನಿಮ್ಮ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಲಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವರಾಭಯೇ ಪದ್ಮಯುಗಂ ದಧಾನಾಂ ಕರೈಶ್ಚತುರ್ಭಿಃ ಕನಕಾಸನಸ್ಥಾಂ ಪೀತಾಂಬರಾಂ ಶಾರದ ಚಂದ್ರಕಾಂತಿಂ ಸ್ವಪ್ನೇಶ್ವರೀಂ ನೌಮಿ ವಿಭೂಷಣಾಢ್ಯಾಂ. ಓಂ ಶ್ರೀಂ ಸ್ವಪ್ನೇಶ್ವರೀ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರೀ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರೀ ಕಾರ್ಯಂ ಮೇ ವದ ಸ್ವಾಹಾ.